ನನ್ನ ಸ್ವಂತ ಪುನರ್ಜನ್ಮದ ಸಂಶೋಧನೆಯು ಆ ಅವತಾರದಲ್ಲಿ ನಾನು 40 ವರ್ಷಗಳ ಕಾಲ ಗೌತಮ ಬುದ್ಧನ ಜೊತೆಗಿದ್ದೆ ಎಂದು ನನಗೆ ತಿಳಿಸಿದೆ. ಮತ್ತು ಆ ಹೇಳಿಕೆಯನ್ನು ನನ್ನ ಸ್ವಂತ ಅನುಭವದಿಂದ ನಾನು ಒಪ್ಪಿಕೊಳ್ಳುತ್ತೇನೆ. ನನಗೆ ಬುದ್ಧನೊಂದಿಗೆ ಬಹಳ ಆರಾಮದಾಯಕವೆನಿಸುತ್ತದೆ. ಮತ್ತು ಕೆಲವು ವಿಷಯಗಳಲ್ಲಿ ನನಗೆ ಬುದ್ಧನೊಂದಿಗೆ ಆರಾಮದಾಯಕವೆನಿಸುವುದಿಲ್ಲ ಕೂಡ. ಬುದ್ಧನು ಮಹಿಳೆಯರನ್ನು ಸಂಘದೊಳಗೆ ಅನುಮತಿಸಲಿಲ್ಲ. ಮತ್ತು ಅವನು ಅರಮನೆಗೆ ಮರಳಿ ಹೋಗಲಿಲ್ಲ. ಅದು ನನಗೆ ಇಷ್ಟವಾಗಲಿಲ್ಲ. ಆದರೆ ನನಗೆ ಆನಾಪಾನಸತಿ ಇಷ್ಟವಾಯಿತು. ಅದು ಸರಿಯೆಂದು ನನಗೆ ತಿಳಿದಿತ್ತು. ಆದರೆ ನನ್ನ ಸ್ನೇಹಿತರಲ್ಲಿ ಒಬ್ಬರಾದ ರಾಮಚಂದ್ರ ರೆಡ್ಡಿಯವರಿಂದ ನನಗೆ ತಿಳಿದಾಗ, ಅವರು ಒಂದು ದಿನ ಧ್ಯಾನ ಮಾಡುತ್ತಿದ್ದರು. ಅವರು ನನಗೆ ಫೋನ್ ಮೂಲಕ ಕರೆ ಮಾಡಿದರು. ನನ್ನ ಮನೆ ಸುಮಾರು 150 ಕಿಲೋಮೀಟರ್ ದೂರದ ಕರ್ನೂಲ್ನಲ್ಲಿದೆ. ಹೇ ಸುಭಾಷ್, ನಾನು ನನ್ನ ಮನೆಯಿಂದಲೇ ನಿನ್ನನ್ನು ನೋಡಬಲ್ಲೆ. ನೀನು ಈ ಶರ್ಟ್ ಕುರ್ತಾ ಧರಿಸಿದ್ದೀಯಾ? ನಿನ್ನ ಹೆಂಡತಿ ಅಲ್ಲಿ ಆಲೂಗಡ್ಡೆ ಹುರಿಯುತ್ತಿದ್ದಾಳೆ. ನಾನು ಅಲ್ಲಿಗೆ ಹೋಗಿ ನೋಡಿದೆ, ಅವಳು ಆಲೂಗಡ್ಡೆ ಹುರಿಯುತ್ತಿದ್ದಳು. ಹಾಗಾಗಿ ಅದು ನನ್ನ ಪಾಲಿಗೆ ಮಂಜುಗಡ್ಡೆಯನ್ನು ಒಡೆಯಿತು. 150 ಕಿಲೋಮೀಟರ್ ದೂರದಿಂದ ಅವರು ನನ್ನನ್ನು, ನನ್ನ ಮನೆಯನ್ನು ಹೇಗೆ ನೋಡಬಲ್ಲರು? ನಾನು ಧ್ಯಾನವನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಂಡೆ. ಅದು ನನಗೆ ಬಂದಿತು ಏಕೆಂದರೆ ನಾನು ಸತ್ಯದ ಹುಡುಕಾಟದಲ್ಲಿದ್ದೆ. ಶಿಷ್ಯ ಸಿದ್ಧನಾದಾಗ ಗುರು ಕಾಣಿಸಿಕೊಳ್ಳುತ್ತಾನೆ. ಹಾಗಾಗಿ ನಾನು ನನ್ನ ಸ್ನೇಹಿತನ ಮೂಲಕ ಅದನ್ನು ಪಡೆದೆ. ನೀನು ಧ್ಯಾನವನ್ನು ಹೇಗೆ ಮಾಡುತ್ತಿದ್ದೀಯಾ ಎಂದು ನಾನು ಅವನನ್ನು ಕೇಳಿದೆ. ಅವರು ಶ್ವಾಸ ಧ್ಯಾನ ಎಂದರು. ನಿನಗೆ ಇದು ಹೇಗೆ ಸಿಕ್ಕಿತು ಎಂದು ನಾನು ಕೇಳಿದೆ. ಅವರು ತಮ್ಮ ಗುರುವಿನ ಮೂಲವನ್ನು ಸಹ ನನಗೆ ನೀಡಿದರು. ಹಾಗಾಗಿ ನಂತರ ನಾನು ಅದನ್ನು ಪಡೆದುಕೊಂಡೆ. ಅದು ಸರಿಯೆಂದು ನನಗೆ ಅಂತಃಪ್ರಜ್ಞೆಯಿಂದ ತಿಳಿದಿತ್ತು. ನಂತರ ನಾನು 1976 ರಿಂದ 1979 ರವರೆಗೆ 3 ವರ್ಷಗಳ ಕಾಲ ಅಭ್ಯಾಸ ಮಾಡಿದೆ. ನಂತರ ನಾನು ಟಿಬೆಟಿಯನ್ ಗುರು ಲೋಬ್ಸಾಂಗ್ ರಾಂಪಾ ಅವರೊಂದಿಗೆ ಸಂಪರ್ಕ ಹೊಂದಿದೆ. ನಂತರ ಎಲ್ಲವೂ ಅದರ ಸ್ಥಾನಕ್ಕೆ ಬಂದವು. ನನ್ನ ಅಂತಃಪ್ರಜ್ಞೆಯು ಬಹಳ ಉನ್ನತ ಮಟ್ಟದಾಗಿರಬೇಕು. ಮತ್ತು ಆ ಉನ್ನತ ಮಟ್ಟವು ಕಳೆದ ಜನ್ಮದಿಂದ ಬಂದಿರಬೇಕು. ಏಕೆಂದರೆ ಎಲ್ಲವೂ ಕಳೆದ ಜನ್ಮಗಳಿಂದ ಬರುತ್ತವೆ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಅಂತಃಪ್ರಜ್ಞೆ ಎಲ್ಲವೂ ಕಳೆದ ಜನ್ಮಗಳಿಂದ ಬರುತ್ತವೆ. ಹಾಗಾಗಿ ನನ್ನ ಅಂತಃಪ್ರಜ್ಞೆಯು ಕಳೆದ ಜನ್ಮಗಳಿಂದ ಬಂದಿದೆ. ಸ್ವಾಮೀಜಿ, ನನ್ನೊಂದಿಗೆ ಇರಬೇಕೆಂಬ ನಿಮ್ಮ ಅಂತಃಪ್ರಜ್ಞೆಯು ನಿಮ್ಮ ಕಳೆದ ಜನ್ಮಗಳಿಂದ ಬಂದಿದೆ. ಹೌದು.